ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್. ವಾಸ್ತುಮೂರ್ತಿ ಪರಂ ಜ್ಯೋತಿ ವಾಸ್ತುದೇವೋ ಪರಿಶಿವ ವಾಸ್ತುದೇವಸ್ಥೋ ಸರ್ವೇಶಂ ವಾಸ್ತುದೇವಂ ನಮಾಮ್ಯಹಂ. ಶ್ರೀ ವಾಸ್ತುದೇವತೋಭ್ಯೋ ನಮಃ. ಪರಮಾತ್ಮನ ಒಂದು ಕೃಪಾಶೀರ್ವಾದ, ವಾಸ್ತುದೇವನ ಕೃಪಾಶೀರ್ವಾದ ಈ ಭೂಮಂಡಲದಲ್ಲಿ ಯಾರು ಭೂಮಿಯನ್ನು ಖರೀದಿ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಇರ್ತದೆ. ವಾಸ್ತುವಿನ ಒಂದು ಆಶೀರ್ವಾದ ಇಲ್ಲ ಅಂತಂದರೆ ಭೂಮಿ ಕೊಳ್ಳಿಕ್ಕಾಗಲ್ಲ. ಯಾಕೆಂತಂದರೆ ವಾಸ್ತುವಿನ ಮಹಿಮೆ ಅಪಾರ. ಯಾಕೆಂದರೆ ವಾಸ್ತು ದೇವ ಅನ್ನೋರು ಒಬ್ಬ ರಾಕ್ಷಸ. ಆದರೆ ಆ ರಾಕ್ಷಸ ದೇವತೆಗಳಿಗೆ ತಾಪತ್ರೆಯನ್ನು ಕೊಡ್ತಾ ಇದ್ರು ಅಂತ. ಆಗ ದೇವತೆಗಳೆಲ್ಲ ಹೋಗಿ ಬ್ರಹ್ಮನಲ್ಲಿ ವರವನ್ನು ಕೇಳ್ತಾರೆ, ಸ್ವಾಮಿ ನಮಗೆ ಈ ಒಂದು ರಾಕ್ಷಸದಿಂದ ತುಂಬ ತಾಪತ್ರೆ ಆಗ್ತಾ ಇದೆ, ನೀವೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂದಾಗ ಆ ಬ್ರಹ್ಮದೇವರ ಒಂದು ಧ್ಯಾನ ತಪಸ್ಸಿನಿಂದ ಅವ್ರು ಹೇಳ್ತಾರೆ, ಅವ್ರೇನು ನಿಮಗೆ ತೊಂದರೆ ಕೊಡಲ್ಲ, ಅವರು ನಿದ್ರಿಸುವಾಗ ಅವರನ್ನ ಮಕಡೆ ಅಂದರೆ ಉಲ್ಟಾ ಮಲಗಿಸಿ ಅವ್ರ ಮೇಲೆ ಹೋಗಿ ನೀವೆಲ್ಲ ಕುತ್ಕೊಳ್ಳಿ, ಅವಾಗ ಅವರಿಗೆ ನಿಮಗೇನು ತೊಂದರೆ ಕೊಡೋದಿಲ್ಲ ಅವರು ಅಂತ ಹೇಳ್ತಾರೆ. ಇದೇ ಸಮಯವನ್ನು ಕಾಯ್ದಂಥ ದೇವಾನುದೇವತೆಗಳೆಲ್ಲ ಹೋಗಿ ಅವರು ನಿದ್ರೆ ಮಾಡುವಾಗ ಅವರು ಮಕಡೆ ಮಲಗಿಸಿ ಅವ್ರ ಮೇಲೆ ಕುತ್ಕೊಂಡಾಗ ಆ ಭಾರವನ್ನು ತಡೆಯಲಾರ್ದಾಗ ಬ್ರಹ್ಮನಲ್ಲಿ ಮೊರೆ ಇಡ್ತಾರೆ ವಾಸ್ತು ಭಗವಂತ, ರಾಕ್ಷಸನಾದಂಥ ವಾಸ್ತುದೇವರು. ಆಗ ಬ್ರಹ್ಮ ವರವನ್ನು ಕೊಡ್ತಾರೆ, ನೀನು ಯಾರಿಗೂ ಈ ಭೂಮಿಯಲ್ಲಿ ಯಾರ್ಯಾರು ಮನೆ ಮಠ ಮಂದಿರ ಬಾವಿ ನದಿ ಏನೇನು ನಿರ್ಮಾಣ ಮಾಡ್ತಾರೆ ಅವರಿಗೆಲ್ಲ ನಿನ್ನ ಒಂದು ಮೊದಲನೇ ಪೂಜೆ ಆದ ಮೇಲೆ ಅವರಿಗೆ ವಿಶೇಷವಾಗಿ ನೀನು ವರವನ್ನು ಕೊಡಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು. ಆಗ ನಿನ್ನನ್ನು ಭೂಮಿ ಪುತ್ರನಾಗಿ ನಿಮಗೆಲ್ಲ ರೀತಿಯ ಒಂದು ಇದು ಆಗುತ್ತೆ ಅಂತ ಹೇಳಿ ಶಿವನ ಆಶೀರ್ವಾದದಿಂದ, ತ್ರಿಮೂರ್ತಿಗಳ ಆಶೀರ್ವಾದದಿಂದ, ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದದಿಂದ ರಾಕ್ಷಸ ಆಗಿದ್ದಂಥ ವಾಸ್ತುಮೂರ್ತಿ ಭಗವಂತನಾದರು, ಭೂಮಿ ಪುತ್ರರಾದರು. ಹಾಗಿದ್ದಾಗ ಇದರ ಹಿಂದೆ ದೊಡ್ಡ ಕಥೆ ಇದೆ. ಎಷ್ಟೋ ಜನ ಇದನ್ನು ನಂಬದೇ ಇಲ್ಲ. ಯಾಕೆಂದರೆ ಇತಿಹಾಸ ಬರೆದವರು ಇತಿಹಾಸಕಾರಕರಿದ್ದಾರೆ. ಅಂದರೆ ಇವತ್ತು ಅವ್ರು ಇಲ್ಲದೆ ಇರ್ಬೋದು, ಬಟ್ ಬರೆದು ಹೋಗಿದ್ದಾರೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ ಅಂತ. ಇವತ್ತು ನಾವು ಈಗ ನಾವಿದ್ದೀವಿ ಅಂದರೆ ನಮ್ಮ ಮಗ ಅಥವಾ ಮಗಳು ಮೊಮ್ಮಕ್ಕಳು ಇದ್ದಾರೆ ಅಂದರೆ ಅವರಿಂದ ನಮ್ಮ ವಂಶ ಬೆಳೀಲಿ ಅಂತ ನಾವು ಹೇಳಿ ಹೋಗಿರ್ತೀವಿ. ನಾವೇನಿಲ್ಲ ಹೆಚ್ಚಿಗೆ ದಿವಸ ಉಳಿದಿರೋಲ್ಲ. ಆದರೆ ಅವ್ರು ಹೇಗೆ ಬದುಕಬೇಕು ಮುಂದೆ ಅಂತ ನಾವು ಯೋಚನೆ ಮಾಡಿ ಮನೆಯನ್ನು ಕಟ್ಟಬೇಕು. ಹಾಗಂತ ಹೇಳ್ತಾ ವಾಸ್ತು ಭಗವಂತನಲ್ಲಿ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಮಾನ್ಯ ಬಂಧುಗಳೇ, ಈ ಒಂದು ವಿಶೇಷ ಸಂಚಿಕೆ ಉತ್ತರ ದಿಕ್ಕಿನ ಸಂಚಿಕೆ. ಉತ್ತರ ದಿಕ್ಕಿಗೆ ಲೋಕಪಾಲಕ, ಸಂಪತ್ತಿನ ದೇವರಾದ ಕುಬೇರ, ವೆರಿ ಪವರ್ಫುಲ್ ಕುಬೇರ ಲಕ್ಷ್ಮಿಯರ ಆಶೀರ್ವಾದ ಇತ್ತು ಅಂದರೆ ಈ ಉತ್ತರ ದಿಕ್ಕಿನ ನಿವೇಶನದವರು ಶ್ರೀಮಂತರಾಗಬಹುದು. ಹಾಗೆ ಈ ಒಂದು ದಿಕ್ಕಿಗೆ ಗ್ರಹಾಧಿಪತಿ ಬಂದು ಬುಧ. ಬುಧ ವಿದ್ಯೆ, ಬುದ್ಧಿ, ಹಾಗೆ ಸಂಪತ್ತು, ಸಮೃದ್ಧಿ, ಗುಣ, ರೂಪ, ಚಿಂತನೆಯ ಕಾರಕ. ಉತ್ತರ ದಿಕ್ಕು ಮಾತೃವಿನ ಸ್ಥಾನ, ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ತಂದುಕೊಡ್ತದೆ. ದಕ್ಷಿಣ ದಿಕ್ಕಿಗಿಂತ ಉತ್ತರ ದಿಕ್ಕು ಹೆಚ್ಚು ಖಾಲಿ ಜಾಗ ಇರಬೇಕು, ಹಗುರವಾಗಿರಬೇಕು, ಮತ್ತೆ ತಗ್ಗಾಗಿರಬೇಕು. ಧ್ರುವ ನಕ್ಷತ್ರದ ಒಂದು ರೀತಿಯಲ್ಲಿ ಮಿನುಗುವಂಥ ದಿಕ್ಕು. ಲಕ್ಷ್ಮಿಯ ಶಾಶ್ವತ ನೆಲೆ ಈ ದಿಕ್ಕಿನಲ್ಲಿರ್ತದೆ. ಉತ್ತರ ದಿಕ್ಕಿನಲ್ಲಿ ಗೃಹವಾಸಿಗಳು ಯಾರೇ ನೀವು ಮನೆಯನ್ನು ಕಟ್ಟಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿ, ಉದ್ಯಮವನ್ನು ಮಾಡಿ, ಫ್ಯಾಕ್ಟ್ರಿ ಕಟ್ಟಿ, ಬಹಳ ಜಾಗ್ರತೆಯಿಂದ, ಯಾರು ನಿಮ್ಮ ಹತ್ರ ಇವತ್ತಿನ ಹಣಕಾಸಿನ ಪರಿಸ್ಥಿತಿ ನಿಮ್ಮ ಹತ್ರ ಕಷ್ಟದಲ್ಲಿದೆ ಅಂತಂದರೆ ಈ ಉತ್ತರ ದಿಕ್ಕನ್ನು ಪರಿಪೂರ್ಣವಾಗಿ ನೀವು ಅಳವಡಿಸ್ಕೊಂಡಿದ್ದಾಗ ಮುಂದೆ ನೀವು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತೀರಿ. ನಿಮ್ಮ ಹತ್ರ ಇವತ್ತು ಏನು ಇರ್ಬೋದು, ಮುಂದೆ ಒಂದು ಸಲ ನೀವು ಗಳಿಸ್ತೀರಿ. ಆ ಮಾರ್ಗಗಳನ್ನು ಆ ದಿಕ್ಕು ತೋರಿಸ್ಕೊಡ್ತದೆ. ನೀವು ಕಟ್ಟುವಂಥ ಮನೆ ತೋರಿಸ್ಕೊಡ್ತದೆ. ಆ ದಿಕ್ಕು ಯಾವಾಗಲೂ ನಿಮ್ಮ ಅಭಿವೃದ್ಧಿಯಡೆ ಕರೆದುಕೊಂಡು ಹೋಗುತ್ತೆ. ಯಾಕೆಂತಂದರೆ ಆ ದಿಕ್ಕಿನ ವಿಶೇಷತೆ ಯಾವಾಗಲೂ ಪರಿಪೂರ್ಣ ಹಣ ಸಂಪತ್ತು ಕಡೆಗೆ ಇರ್ತದೆ. ಸುಖ ಸಂತೋಷದಿಂದ ಬಾಳ್ತಾರೆ. ಅದೃಷ್ಟದ ಸ್ಥಳವಾಗಿರ್ತದೆ. ನಿಮ್ಮ ಮನೆಯಲ್ಲಿ ಹುಟ್ಟುವಂಥ ಹೆಣ್ಣು ಮಕ್ಕಳು, ವಿಶೇಷವಾಗಿ ಬಂದಂಥ ಸೊಸೆಯಂದಿರು, ಅತ್ತೆ ಸೊಸೆಯರು ತುಂಬ ಅನನ್ಯವಾಗಿ ಆರೋಗ್ಯವಾಗಿರ್ತಾರೆ. ಆದರೆ ಲೋಪದೋಷಗಳಿರಬಾರ್ದು. ಆದರೆ ನೀವು ಚೆನ್ನಾಗಿ ಆ ದಿಕ್ಕನ್ನು ಪೋಷಿಸಿ ಪಾಲಿಸಿ ಪರಿಪೂರ್ಣವಾಗಿ
ವಾಸ್ತುಸಮ್ಮತವಾಗಿ ಕಟ್ಟಿದ್ದೇ ಆದಾಗ ಗಂಡ ಹೆಂಡತಿ ಆನಂದವಾಗಿ ಸಮೃದ್ಧಿಯಾಗಿ ಶ್ರೇಯಸ್ಸು ನಿಮಗೆ ಸಿಗುತ್ತೆ. ಆ ಮನೆಯ ಒಡತಿ ಸಮೃದ್ಧವಾದಂಥ ಜೀವನವನ್ನು ಮಾಡ್ತಾರೆ. ಕೀರ್ತಿ ನಿಮ್ಮನ್ನು ಹಿಡಿಕೊಂಡು ಬರುತ್ತೆ. ಅತ್ತೆ ಸೊಸೆಯರು ತುಂಬ ಚೆನ್ನಾಗಿರ್ತಾರೆ. ಎಷ್ಟೋ ಕಡೆ ಅತ್ತೆ ಸೊಸೆಯರು ಕಿತ್ತಾಡೋದೇನಕ್ಕೆ? ಲೋಪದೋಷಗಳಾಗಿದ್ದಾಗೆ ಕಿತ್ತಾಡ್ತಾರೆ. ಅದೇ ನಿಮ್ಮ ಮನೆಯಲ್ಲಿ ಲೋಪದೋಷಗಳಿಲ್ಲ ಅಂದರೆ ಪ್ರೀತಿಯ ಜಗಳ ಆಗೇ ಆಗುತ್ತೆ. ಅದನ್ನ ಯಾರು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಆ ಜಗಳ ಮುಂದೊಂದು ಅಂತ್ಯಕ್ಕೆ ಕಾರಣ ಆಗಬಾರ್ದು. ಆ ರೀತಿಯಲ್ಲಿ ಮನೆಯನ್ನು ಕಟ್ಟಬೇಕು. ಉತ್ತರ ದಿಕ್ಕನ್ನ ಬಹಳ ವಿಶೇಷವಾಗಿ ಸಂರಕ್ಷಣೆ ನೀವು ಮಾಡಬೇಕು. ಗ್ರಹಾಧಿಪತಿ ಬಂದು ಬುಧನ ಒಂದು ಮಹಿಮೆಯಿಂದ, ಕುಬೇರನ ಒಂದು ಆಶೀರ್ವಾದದಿಂದ, ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಹಣ, ಐಶ್ವರ್ಯ, ಸಂಪತ್ತು, ಸಮೃದ್ಧಿ, ಇವತ್ತೇನು ನಿಮ್ಮನ್ನ ಹಣದಲ್ಲಿ ಬಡತನ, ಯಾವುದಾದ್ರೂ ಬಡತನ ನಿಮಗಿರ್ಬೋದು, ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗುವಂಥ ದಿಕ್ಕು ವಿಶೇಷವಾಗಿ ಉತ್ತರ ದಿಕ್ಕು. ಆ ಉತ್ತರ ದಿಕ್ಕಿಗೆ ನೀವು ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಲಿಕ್ಕೇ ಬೇಕು. ಮನೆ ಯಜಮಾನನಿಗೆ ಶ್ರೇಯಸ್ಸನ್ನು ತಂದು ಮನೆ ಹೆಣ್ಣು ಮಗಳು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಆ ಮನೆಯ ಒಡತಿ, ಮುಖ್ಯಸ್ಥೆ ಉನ್ನತವಾದಂಥ ಸ್ಥಾನದಲ್ಲಿರ್ತಾರೆ. ಮನೆಯನ್ನು ಪರಿಪೂರ್ಣ ನಿಭಾಯಿಸ್ಕೊಂಡು ಹೋಗ್ತಾರೆ. ಹಾಗಿದ್ದಾಗ ಉತ್ತರ ದಿಕ್ಕಿನ ಈ ವಿಶೇಷ ಗುಣಗಳು. ಒಂದು ವೇಳೆ ಲೋಪದೋಷಗಳಾಗಿದ್ದರೆ ಆ ಮನೆಗೆ ದೀಪ ಬೆಳಗಿಸುವ ಹೆಣ್ಣು ದಿಕ್ಕಿಲ್ಲದ ಪರಿಸ್ಥಿತಿ ಆಗುತ್ತೆ. ಹೆಣ್ಣು ಮಕ್ಕಳು ಇರೋದಿಲ್ಲ. ಹೆಣ್ಣು ಸಂತಾನ ಇದ್ರೂ ಒಂದು ವೇಳೆ ಹೆಚ್ಚು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಸಂಪತ್ತಿನಲ್ಲಿ ನಷ್ಟ, ಜಗಳ, ಮಾನಸಿಕ ಕಿರುಕುಳ, ಚಿಂತೆ, ದಾರಿದ್ರ್ಯ, ಬಾಂಧವ್ಯದಲ್ಲಿ ತೊಂದರೆಗಳು, ಮನೆಗೆ ಬಂದಂಥ ಸೊಸೆಯಿಂದ ನರಕ, ಸಮಸ್ಯೆಗಳು, ತೊಂದರೆಗಳು, ಅಥವಾ ನಿಮ್ಮ ಮನೆಯಿಂದ ಹೆಣ್ಣು ಇನ್ನೊಂದು ಮನೆಗೆ ಹೋದಾಗ ಆ ಹೆಣ್ಣು ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾಕೆಂದರೆ ಉತ್ತರವನ್ನ ಲೋಪದೋಷಗಳು ಮಾಡಿಕೊಂಡಾಗ ಅಳಿಯ ಬಿಟ್ಟು ಹೋಗೋದು, ಅಳಿಯ ಅಥವಾ ಪರಸ್ತ್ರೀ ಸಹವಾಸವನ್ನು ಮಾಡೋದು, ಅಥವಾ ಅಳಿನಿಂದ ನಿಮಗೆ ಕಿರಿಕಿರಿ, ನೋವು ಆಗ್ತಾ ಇರ್ತದೆ. ಏನೇನೋ ಪ್ರಯತ್ನ, ಯಾಕೆಂದ್ರೆ ಹೆಣ್ಣು ಎತ್ತಿರ್ತೀರಿ, ಬಟ್ ಆ ಹೆಣ್ಣೊಂದಿಗೆ ನೀವು ಏನಾದರೂ ಒಂದು ಮಾರ್ಗವನ್ನು ತೋರಿಸ್ಕೊಡ್ಲಿಕ್ಕೆ ಬೇಕು, ನೀವು ತಂದೆ ತಾಯಿ ಆದವರು. ಆದರೆ ಉತ್ತರದಲ್ಲಿ ನೀವು ಹೆಚ್ಚಾಗಿ ಸರಿಯಾದ ರೀತಿಯಲ್ಲಿ ಪೋಷಿಸಲಿಲ್ಲ ಅಂದಾಗ ಆ ಮನೆಯ ಹೆಣ್ಣುಮಗಳು, ಕೊಟ್ಟ ಹೆಣ್ಣಿಗೂ ಕಷ್ಟ, ನಿಮ್ಮ ಮನೆಗೆ ದೀಪ ಬೆಳಗಿಸುವ ಸೊಸೆ ಬಂದರೂ ಕಷ್ಟ, ಆ ಮನೆಯ ಮುಖ್ಯಸ್ಥೆ ಆಕೆಗೂ ಕಷ್ಟ. ಈ ಪರಿಸ್ಥಿತಿಗಳು ನೋಡಿದಾಗ ಆ ಮನೆಯ ಯಜಮಾನ ಗಂಡು ಡಿಪ್ರೆಷನಲ್ಲಿ ಇರ್ತಾನೆ. ಇಷ್ಟೇ ನಮ್ಮ ಹಣೆ ಬರ ಅಂದ್ಕೊಂಡಿರ್ತಾರೆ. ಯಾಕೆಂದರೆ ಹಣ ಇರ್ತದೆ, ನೆಮ್ಮದಿ ಇರಲ್ಲ. ಆರೋಗ್ಯ ಇರ್ತದೆ, ಹಣ ಇರಲ್ಲ. ನಿಮ್ಮ ಹತ್ರ ಹಣ, ಆರೋಗ್ಯ ಇದೆ, ಮನೆಯಲ್ಲಿ ಮಕ್ಕಳಿಂದ ನೆಮ್ಮದಿ ಇರಲ್ಲ. ಅಥವಾ ನಿಮಗೆ ಸಿಗಬೇಕಾದಂಥ ಸ್ಥಾನಮಾನ, ಗೌರವ ಸಿಗ್ತಾ ಇರಲ್ಲ. ತುಂಬ ಜನಕ್ಕೆ ಸಹಾಯ ಮಾಡ್ಲಿಕ್ಕೆ ಹೋಗ್ತೀರಿ, ನೀವೇ ಕೈ ಸುಟ್ಕೊಳ್ತೀರಿ. ನಿಮ್ಮಿಂದ ಸಹಾಯ ಪಡೆದವರು ಮುಂದೆ ಒಂದು ಸಹ ನಿಮಗೆ ತಿರುಗಿ ಬೀಳ್ತಾರೆ, ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ಗಳು ಕೊಡ್ತಾರೆ, ನಿಮ್ಮ ಹತ್ರ ನಂಬಿಸಿ ಶ್ಯೂರಿಟಿಗೆ ಸೈನ್ ಹಾಕಿಸ್ಕೊಂಡು ನಿಮಗೆ ದೋಖ ಮಾಡ್ತಾರೆ. ಅಥವಾ ನಿಮ್ಮ ಮಕ್ಕಳು, ಗಂಡು ಮಕ್ಕಳಿರ್ಬೋದು, ಪರಸ್ತ್ರೀಯರ ಬೇರೆ ಯಾವುದೋ ಹುಡುಗಿಯನ್ನು ಇಷ್ಟಪಟ್ಟು ನಿಮಗೆ ವಿರುದ್ಧವಾಗಿ ಬಂದು ಸಂಸಾರ ಮಾಡಲಿಕ್ಕೆ ನಿಮ್ಮ ಮನೆಗೆ ಬರ್ತಾರೆ. ಅವ್ರು ಬಂದು ನಿಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ. ಹಾಗೆ ನಿಮ್ಮ ಮನೆಗೆ ಬಂದಂಥ ಸೊಸೆ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾರೆ. ಈ ಥರ ಲೋಪದೋಷಗಳಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಉತ್ತರ ದಿಕ್ಕನ್ನ ಎತ್ತರ ಮಾಡ್ಕೊಳ್ಬಾರ್ದು. ಉತ್ತರ ಈಶಾನ್ಯದಲ್ಲಿ ಕೊಳಚೆ ನೀರು ಹರಿಲಿಕ್ಕೆ ಬಿಡಬಾರ್ದು, ಬಾತ್ರೂಮ್ ನೀರನ್ನೆಲ್ಲ ಹರಿಲಿಕ್ಕೆ ಬಿಡಬಾರ್ದು. ಉತ್ತರ ಭಾಗ ಎತ್ತರವಾಗ್ಲೂ ಇರಬಾರ್ದು, ಅಲ್ಲಿ ಕಟ್ಟಾಗಿಯೂ ಇರಬಾರ್ದು. ವಿಶಾಲವಾದಂಥ ಡೋರು, ಕಿಟಿಕಿಗಳು ಇರಬೇಕು. ಉತ್ತರ ಯಾವಾಗಲೂ ತಗ್ಗಾಗಿರಬೇಕು, ದಕ್ಷಿಣ ಎತ್ತರವಾಗಿರಬೇಕು. ಅದೇ ದಕ್ಷಿಣ ತಗ್ಗಾಗಿ ಉತ್ತರ ಎತ್ತರ ಆದರೆ ಸಮಸ್ಯೆಗಳು. ಹಾಗಾಗಿ ಪೂರ್ವ ಮತ್ತು ಪಶ್ಚಿಮ ಗಂಡು ಮಕ್ಕಳ ಮೇಲೆ, ಗಂಡು ಸಂತಾನದ ಮೇಲೆ ಪ್ರಭಾವವನ್ನು ಬೀರಿದರೆ, ದಕ್ಷಿಣ ಮತ್ತು ಉತ್ತರ ಹೆಣ್ಣು ಮಕ್ಕಳ ಮೇಲೆ ವಿಶೇಷ ಪ್ರಭಾವವನ್ನು ಬೀರ್ತದೆ. ಹಣದ ಮೇಲೆ ಪ್ರಭಾವವನ್ನು ಬೀರ್ತದೆ, ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತದೆ, ನಿಮ್ಮ ಹೆಣ್ಣು ಮಕ್ಕಳ ಪ್ರತಿಷ್ಠೆ ಮೇಲೆ ಪ್ರಭಾವವನ್ನು ಬೀರ್ತದೆ.
ನೋಡಲಿಕ್ಕೆ ತುಂಬ ಸುಂದರವಾಗಿರ್ತೀರಿ. ಗುಪ್ತ ರೋಗಗಳು ನಿಮ್ಮನ್ನು ಕಾಡ್ತಾ ಇರ್ತದೆ. ತುಂಬ ವಿದ್ಯೆಯನ್ನು ಕಲ್ತಿರ್ತೀರಿ. ನಿಮ್ಮ ತಂದೆ ತಾಯಿ ಓದಿಸಿ ಆ ಮನೆಗೆ ಹೆಣ್ಣ ಕೊಟ್ಟಿರ್ತಾರೆ ಮದುವೆ ಮಾಡಿ. ನೀವು ಓದಿದ್ದಕ್ಕೂ ಅವ್ರ ಮನೇಲಿ ಹೋಗಿ ಅವರ ಒಂದು ಸೇವೆ ಮಾಡಬೇಕಾಗತ್ತೆ. ಅತ್ತೆ ಮಾವದಿರ ರೋಗಗ್ರಸ್ತ ಸೇವೆ ಮಾಡಬೇಕಾಗತ್ತೆ. ಅವ್ರದ್ದು ಮಕ್ಕಳನ್ನ ಹೆತ್ತು ಬರೀ ಅವ್ರದ್ದು ನೀವು ಓದಿದ್ದಕ್ಕೂ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿರ್ಬೇಕಾದಂತ ಬರ್ತದೆ. ಆಗ ನಿಮ್ಮಲ್ಲಿ ಚಿಂತೆ, ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ತಂದೆ ತಾಯಿ ಇಷ್ಟೊಂದು ಚೆನ್ನಾಗಿ ಓದಿಸಿದ್ರು, ನಾನು ನೋಡಿ ಮುಸುರೆ ತಿಕ್ತಾ ಇದ್ದೀನಿ, ಯಾಕೆ ಓದಬೇಕಾಗಿತ್ತು? ಈ ಮುಸುರೆ ತಿಕ್ಕಕ್ಕೆ ಅಷ್ಟೊಂದು ಓದಬೇಕಾಗಿತ್ತ? ನಿಮ್ಮ ಒಳಗಡೆ ಆ ಒಂದು ನೋವು ಇರ್ತದೆ. ಹಾಗಂತ ನೋಡಿ, ಮುಸುರೆ ತಿಕ್ಕಬಾರ್ದು ಅಂತ ಅಲ್ಲ, ಮಕ್ಕಳು ಹೆರಬಾರ್ದು ಅಂತ ಅಲ್ಲ. ಆದರೆ ಖುಷಿಯಾಗಿ ನೆಮ್ಮದಿ ಬೇಕಲ್ಲ. ಆ ತನ್ನ ಇಡೀ ಸರ್ವಸ್ವವನ್ನು ಬಿಟ್ಟು ಒಂದು ಮನೆಗೆ ಹೆಣ್ಣು ಬಂದು ಆ ಮನೆಯ ದೀಪವನ್ನು ಬೆಳಗಿಸ್ಲಿಕ್ಕೆ, ಆ ಮನೆಯ ವಂಶೋದ್ಧಾರ ಮಾಡಲಿಕ್ಕೆ ಬಂದಂಥ ಹೆಣ್ಣಿಗೂ ಸಂತೋಷ ಬೇಕು. ಆ ಸಂತೋಷ ಹೆಣ್ಣಿಗೆ ಸಿಗಲಿಲ್ಲ ಅಂದರೆ ಆ ಹೆಣ್ಣಿಗೆ ಚಿಂತೆ ಸ್ಟಾರ್ಟ್ ಆಗಿಬಿಡ್ತದೆ. ಏನು ಕರ್ಮನಪ್ಪ. ಯಾಕೆಂದರೆ ಇಲ್ಲಿ ಲೋಪದೋಷಗಳಿಂದ ಆಗುತ್ತೆ. ಬಟ್ ಗಂಡ ಕೆಟ್ಟವರಲ್ಲ, ಅತ್ತೆ ಮಾವ ಕೆಟ್ಟವರಲ್ಲ. ನಿಮ್ಮ ಗ್ರಹಚಾರ ಗತ ಜನ್ಮದಲ್ಲಿ ಶತ್ರುಗಳಾಗಿದ್ದಾಗ ಅಂಥವ್ರ ಮನೆಗೆ ಸೊಸೆಯರಾಗಿ ನೀವು ಹೋಗ್ತೀರಿ. ನಿಮ್ಮ ಇಷ್ಟಕ್ಕೆ ತಕ್ಕಾಗಿ ಅಲ್ಲಿರಲ್ಲ, ಅಥವಾ ಅವರ ಇಷ್ಟಕ್ಕೆ ತಕ್ಕ ನೀವಿರೋಕ್ಕಾಗಲ್ಲ. ಆಗ ಕೋಪ, ದ್ವೇಷ, ಅಸೂಯೆ, ಖಿನ್ನತೆಗೆ ಒಳಗಾಗ್ತದೆ. ದಯಮಾಡಿ ಹೆಣ್ಮಕ್ಳೇ ಜಾಗೃತರಾಗಿರಿ. ಮನೆ ಕಟ್ಟಬೇಕಾದ್ರೆ ಅಥವಾ ನೀವು ಕಟ್ಟಿಸ್ಬೇಕಾದ್ರೆ ನಿಮ್ಮ ಗಂಡನ ಮನಸ್ಸನ್ನು ಒಲಿಸಿ. ನೀವು ಶ್ರಮ ಪಡೋದು ಏನಕ್ಕೆ? ನೀವು ನಿಮ್ಮ ಗಂಡಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಮಗೆ ಸಮಾಜದಲ್ಲಿ ಒಂದು ಗೌರವ ಸಿಗಲಿ ಅನ್ನೋದಕ್ಕೋಸ್ಕರ ಶ್ರಮ ಪಡ್ತಾ ಇರ್ತೀರಿ. ನಿಮ್ಮನ್ನು ಜನ ಗುರುತಿಸಬೇಕು. ಆ ರೀತಿಯಲ್ಲಿ ನಿಮಗೆ ಸಮೃದ್ಧಿಯಾದಂಥ ಸುಖ ಆ ಭಗವಂತ ನಿಮಗೆ ನೆರವೇರಿಸಲಿ. ವಾಸ್ತುದೇವರ ಕೃಪಾಶೀರ್ವಾದ ಸದಾ ಎಲ್ಲರಿಗಿರಲಿ. ನಾನು ಕೊನೆಯಲ್ಲೂ ಒಂದು ಮಾತು ಹೇಳ್ತೀನಿ, ನೀವು ಗಳಿಸಿದಂಥ ಸಂಪತ್ತು ಪರರ ಪಾಲಾಗಬಾರ್ದು. ನೀವು ಹೆತ್ತು ಹೊತ್ತು ಸಾಕಿ ಸಲುವಿದಂಥ ಹೆಣ್ಣು ಮಕ್ಕಳು ಯಾವುದೋ ಕೆಲಸಕ್ಕೆ ಬಾರ್ದವನು ಪಾಲಾಗಬಾರ್ದು. ನೀವು ಸಾಕಿದಂಥ ನಿಮ್ಮ ಗಂಡು ಮಗ ಕಷ್ಟಪಟ್ಟು ಆಸೆಗಳಿಟ್ಕೊಂಡು ಸಾಕಿದಂಥವನು ಯಾರೋ ಕೆಲಸಕ್ಕೆ ಬಾರ್ದವ್ರು ಏನೂ ಇಲ್ಲದಂಥ ಅಜ್ಞಾನಿಗಳನ್ನು ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬರಬಾರ್ದು. ಯಾಕೆಂದರೆ ನಾನು ಈ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಈ ಶಾಸ್ತ್ರವನ್ನು ಹೇಳ್ತಾ ಇದ್ದೀನಿ. ಯಾರನ್ನಾದ್ರೂ ನೋಯಿಸಬೇಕು ಉದ್ದೇಶ ನನ್ನದಲ್ಲ. ಎಲ್ಲ ತಂದೆ ತಾಯಿಯಂದಿರಿಗೂ ಆಸೆ ಇರ್ತದೆ, ನನ್ನ ಮಕ್ಕಳು ಹೀಗಿರಬೇಕು. ಆದರೆ ಆ ಮಕ್ಕಳಿಗೆ ಆ ತಂದೆ ತಾಯಿಗೆ ವಿರುದ್ಧವಾಗಿ ನಡ್ಕೊಂಡಾಗ ತಂದೆ ತಾಯಿಗೆ ನೋವಾಗುತ್ತೆ. ಒಳಗೆ ನೊಂದ್ಕೊಳ್ತಾರೆ. ಆ ನೊಂದ್ಕೊಂಡಂಥ ಆ ನೋವೇ ಆ ಮಕ್ಕಳಿಗೆ ಶಾಪವಾಗುತ್ತೆ. ಹಾಗಿದ್ದಾಗ ಜಾಗೃತರಾಗಿ. ನಿಮ್ಮ ಮಕ್ಕಳು ಸೇಫ್ಟಿಯಾಗಿರ್ಬೇಕಾ, ನಿಮ್ಮ ಹಣಕಾಸು ಸೇಫ್ಟಿಯಾಗಿರ್ಬೇಕಾ, ನಿಮ್ಮ ರೂಪ ಯೌವನ ಎಲ್ಲಿ ತನಕ ಅನುಭವಿಸ್ಬೇಕು ನೀವು ಪತಿ ಪತ್ನಿಯರು, ಅಲ್ಲಿವರೆಗೂ ನೀವು ಚೆನ್ನಾಗಿರ್ಬೇಕಾ, ನಿಮ್ಮ ವಂಶಾಭಿವೃದ್ಧಿ ಆಗಬೇಕಾ, ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಾ. ಹಾಗಿದ್ರೆ ವಾಸ್ತುಸಮ್ಮತವಾಗಿ ಮನೆಯನ್ನು ಕಟ್ಟಿ, ಆಯಸಮ್ಮತವಾಗಿ ಮನೆಯನ್ನು ನಿರ್ಮಾಣ ಮಾಡಿ, ದಿಕ್ಕಿಗೆ ಅನುಗುಣವಾಗಿ ಮನೆಯನ್ನು ಕಟ್ಟಿ, ಭಗವಂತ ನಿಮಗೆಲ್ಲದನ್ನು ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನೋಡಿದಂಥವರು ಪರಿಪೂರ್ಣವಾಗಿ ನೋಡಿ ಅಳವಡಿಸ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿ ಏನೇನು ನೋವಿದೆಯೋ ಆ ನೋವೆಲ್ಲ ನಿಮಗೆ ನಿವಾರಣೆ ಆಗಲಿ. ಆ ಭಗವಂತ ಸದಾ ನಿಮಗೆ ರಕ್ಷಣೆಯನ್ನು ಕೊಡಲಿ. ಹಾಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ಸು, ಹಣ, ಆರೋಗ್ಯ, ಆಯುಷ್, ಐಶ್ವರ್ಯ, ಸಂಪತ್ತು, ಸಂತಾನ ಭಾಗ್ಯ ನಿಮ್ಮದಾಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಸಂಚಿಕೆಯನ್ನು ನೋಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.